ನಟಿ ಕಮ್ ಮಾಡೆಲ್ ಸೋನು ಶೆಟ್ಟಿಗೆ ದರ್ಶನ್ ಫ್ಯಾನ್ಸ್ ಕಾಟ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡಿ ಟ್ರೋಲ್ ಮೆಸೇಜ್ ಮಾಡೋದ್ರ ಮೂಲಕ ಟ್ಯಾಗ್ ಮಾಡಿದ್ದಾರೆ. ಟ್ಯಾಗ್ ಮಾಡಿ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸದ್ಯ ನಟಿ ಸೋನು ಶೆಟ್ಟಿ ಆರೋಪ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅಪ್ಪಟ ಅಭಿಮಾನಿಯಾಗಿರುವಂತ ಈ ಬೆಡಗಿ ನಟಿ ಇವರು ಹಾಗೆ ಮಾಡೆಲ್ ಆಗಿದ್ದಾರೆ ಸೋನು ಶೆಟ್ಟಿ. ದರ್ಶನ್ ಫ್ಯಾನ್ಸ್ ಇದೀಗ ಕಾಟ ಕೊಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ನೋಡ್ತಾ ಹೋಗೋದಾದ್ರೆ ಪ್ರಥಮ ಆಗಿರ್ಬೋದು, ಹಾಗೆ ನಟಿ ರಮ್ಯಾ ವಿರುದ್ಧವಾಗಿಯೂ ಕೂಡ ನಟ ದರ್ಶನ್ ಫ್ಯಾನ್ಸ್ ಯಾವ ರೀತಿಯಾಗಿ ಅಶ್ಲೀಲ ಸಂದೇಶವನ್ನ ಕಳುಹಿಸಿದ್ರು, ನಂತರದಲ್ಲಿ ರಮ್ಯಾ ದೂರನ್ನ ನೀಡ್ತಾರೆ. ಆ ಒಂದು ಕಾನೂನು ತನಿಖೆ ನಡೀತಾ ಇದ್ರೂ ಕೂಡ ಇದೀಗ ದರ್ಶನ್ ಫ್ಯಾನ್ಸ್ ನಟಿ ಕಮ್ ಮಾಡೆಲ್ ಸೋನು ಶೆಟ್ಟಿಗೆ ಮತ್ತೆ ಕಾಟವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ನಿಜಕ್ಕೂ ಅರ್ಥ ಆಗಲ್ವಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಟ್ಯಾಗ್ ಮಾಡಿ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಟಿ ಸೋನು ಶೆಟ್ಟಿ ಹೇಳ್ತಾ ಇದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅಪ್ಪಟ ಅಭಿಮಾನಿಯಾಗಿದ್ದಾರೆ ಈ ಬೆಡಗಿ, ಅಂದ್ರೆ ಸೋನು ಶೆಟ್ಟಿ ನಟಿಯಾಗಿದ್ದಾರೆ, ಜೊತೆಗೆ ಮಾಡೆಲ್ ಆಗಿಯೂ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಈ ಸೋನು ಶೆಟ್ಟಿಗೆ ಇದೀಗ ದರ್ಶನ್ ಫ್ಯಾನ್ಸ್ ಕಾಟ ಕೊಡ್ತಾ ಇದ್ದಾರೆ ಅನ್ನೋದಾಗಿಯೂ ಕೂಡ ಸ್ವತಃ ಅವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಟ್ಯಾಗ್ ಮಾಡಿ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೋನು ಶೆಟ್ಟಿ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿ ಟ್ರೋಲ್ ಮೆಸೇಜ್ ಮೂಲಕವಾಗಿ ಟ್ಯಾಗ್ ಮಾಡಿದ್ದಾರೆ ಅಂತ ಹೇಳಿ. ನಟಿ ಕಮ್ ಮಾಡೆಲ್ ಸೋನು ಶೆಟ್ಟಿಗೆ ದರ್ಶನ್ ಫ್ಯಾನ್ಸ್ ಕಾಟ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಸದ್ಯ ಮಾಹಿತಿ ಇದೆ. ಇನ್ನು ಇದಕ್ಕೆ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಕೂಡ ಅಂದ್ರೆ ಕಳೆದ 2-3 ದಿನಗಳಿಂದ ಸ್ಯಾಂಡಲ್ವುಡ್ ನಟಿ ರಮ್ಯಾಗೂ ಕೂಡ ದರ್ಶನ್ ಅಭಿಮಾನಿಗಳು ಕೆಟ್ಟ ಸಂದೇಶವನ್ನ ಕಳುಹಿಸ್ತಾರೆ. ಅಶ್ಲೀಲವಾಗಿರ್ತಕ್ಕಂತಹ ಸಂದೇಶ ಜೊತೆಗೆ ನಿಂದನೆಯನ್ನ ಮಾಡಿದ್ರು ಅನ್ನೋದಾಗಿ ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಪೊಲೀಸ್ ತನಿಖೆಯೂ ಕೂಡ ನಡೀತಾ ಇದೆ. ಈ ಬೆನ್ನಲ್ಲೇ ನಟಿ ಕಮ್ ಮಾಡೆಲ್ ಸೋನು ಶೆಟ್ಟಿಗೂ ಕೂಡ ದರ್ಶನ್ ಫ್ಯಾನ್ಸ್ ಕಾಟ ಕೊಡ್ತಾ ಇದ್ದಾರೆ. ಈ ಕುರಿತು ಮಾತನಾಡೋದಕ್ಕೆ ಸ್ವತಃ ನಟಿ ಕಮ್ ಮಾಡೆಲ್ ಆಗಿರುವಂತಹ ಸೋನು ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ, ಹೇಳಿ. ಓಕೆ, ಇನ್ನು ದರ್ಶನ್ ಫ್ಯಾನ್ಸ್ ನಿಮಗೂ ಕೂಡ ಕಾಟ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಏನಾಗಿತ್ತು? ಏನಾದ್ರೂ ಮೆಸೇಜ್ ಬಂದಿತ್ತಾ ಅಥವಾ ಏನದು ಟ್ರೋಲ್ ಮೆಸೇಜ್ ಟ್ಯಾಗ್ ಅಂತ ಹೇಳಿ? ನನಗೂ ಮೆಸೇಜ್ ಬಂದಿದೆ, ಬಟ್ ತುಂಬಾ ಅಶ್ಲೀಲವಾಗಿ ಮೆಸೇಜ್ ಆಗ್ತಿದ್ದಾರೆ. ಆ ವಲ್ಗರ್ ಮಾತು ನನಗೆ ರಿಪೀಟ್ ಮಾಡಕ್ ಆಗ್ತಾ ಇಲ್ಲ. ಸೊ ತುಂಬಾ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ, ಮತ್ತೆ ಇನ್ಬಾಕ್ಸ್ ಅಲ್ಲಿ ಸಮೇತ ಆಗ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಕಂಪ್ಲೇಂಟ್ ಕೊಡೋ ಅಂಥದ್ದು ಮಾಡಿದ್ದೀರಾ ಹೇಗೆ ಅಂತ ಹೇಳಿ? ಇಲ್ಲ, ಹಾಗಾದ್ರೆ ನಾನು ಪೊಲೀಸ್ ಸ್ಟೇಷನ್ ವರ್ಗೂ ನಾನು ಹೋಗಿಲ್ಲ. ಸೊ ಇದನ್ನ ನನಗೆ ತುಂಬಾ ದೊಡ್ಡದು ಮಾಡಕ್ಕೆ ಇಷ್ಟ ಇಲ್ಲದೆ ನಾನು ಸುಮ್ಮನೆ ಇದ್ದೀನಿ ಆಗಿದೆ. ಓಕೆ, ಇನ್ನು ದರ್ಶನ್ ಅಭಿಮಾನಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣ ಅಂತ ನೀವೇನಾದ್ರೂ ದರ್ಶನ್ ಬಗ್ಗೆ ಮಾತನಾಡಿರೋ ಅಂಥದ್ದು ಇದೆಯಾ ಅಥವಾ ಯಾಕೆ ಅಂತ ಹೇಳಿ ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು? ರೀಸನ್ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದು ರೀಸನ್ ಅವ್ರಿಗೆ ಗೊತ್ತಿರಬೇಕು. ಜಸ್ಟ್ ಅವ್ರವ್ರ ಒಪಿನಿಯನ್ ಹೇಳಕ್ಕೆ ಅವ್ರಿಗೆ ರೈಟ್ಸ್ ಇದೆ ಆಯ್ತಾ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲೇ ಆಗಲಿ ಅವ್ರವ್ರ ಒಪಿನಿಯನ್ ಹೇಳೋದು ಅವ್ರವ್ರ ರೈಟ್ಸ್ ಇರುತ್ತೆ. ಸೊ ನನಗೆ ಈ ಥರ ಕಮೆಂಟ್ಸ್ ಬರೋದ್ರಿಂದ ನಾನು ಹೇಳಿದೆ, ಈ ಥರ ನನ್ಗೆ ಯಾವ ಹೀರೋ ಇಷ್ಟ, ಯಾವ ಹೀರೋ ಇಷ್ಟ ಇಲ್ಲ ಅದು ನಮಗೆ ಗೊತ್ತು. ಈಗ ನನಗೆ ಸುದೀಪ್ ಇಷ್ಟ, ಇವಾಗ ನಾವು ದರ್ಶನ್ ಇಷ್ಟ ಇಲ್ಲ ಅಂತ ಹೇಳೋದು ಇದ್ದೇ ಇರುತ್ತೆ. ಸೊ ಆ ರೀತಿನಲ್ಲಿ ನಾನು ದರ್ಶನ್ಗೆ ಈ ಥರ ಎಲ್ಲ ಮಾಡೋದು, ಈ ದರ್ಶನ್ ಅವ್ರ ಫ್ಯಾನ್ಸ್ ಈ ಥರ ಎಲ್ಲ ಮಾಡ್ತಿರೋದು ಕಾಮೆಂಟ್ಸ್ ನಂಗೆ ಇಷ್ಟ ಆಗ್ತಿಲ್ಲ. ಸೊ ಅದನ್ನ ನಾನು ವಿಡಿಯೋ ಮುಖಾಂತರ ಹೇಳಿದ್ದೆ. ಸೊ ಅದನ್ನ ಅವ್ರು ಆ ಥರ ತಗೊಂಡು ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ. ಯಾವ ಥರ ಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಆ ವಿಡಿಯೋ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ, ಎಷ್ಟು ಕೆಟ್ಟದಾಗಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ಓಕೆ, ಈ ರೀತಿಯಾಗಿ ಕೆಟ್ಟದ್ದಾಗಿ ಸಂದೇಶವನ್ನ ಕಳಿಸಬಾರ್ದು, ಜೊತೆಗೆ ಟ್ರೋಲ್ ಆಗಬಾರ್ದು ಅಂತ ಇದೆ, ಟ್ರೋಲ್ ಮಾಡಬಾರ್ದು ಅಂತ, ಆದ್ರೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ವಿರುದ್ಧವಾಗಿ ನಿಮ್ಮ ಮುಂದಿನ ನಡೆ ಏನು ಅಂತ ಹೇಳಿ? ಇಲ್ಲ, ಇವರಿಗೆ ಆಲ್ರೆಡಿ ರಮ್ಯಾ ಅವರು ಕೊಟ್ಟಿದಾರ, ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಇವರಿಗೆ ಕಾನೂನು ಮುಖಾಂತರನೇ ಇವರಿಗೆ ಏನಾದ್ರೂ ಶಿಕ್ಷೆ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಬಟ್ ಇನ್ನೇನು ಹೇಳಕ್ ಆಗ್ತಿಲ್ಲ.
ಇನ್ನು ಇಂಥವ್ರಿಗೆ ಏನು ಹೇಳಿದ್ರು ಏನು ಮಾಡಿದ್ರು ಏನು ಯೂಸ್ ಇಲ್ಲ ಅಂತ ಗೊತ್ತಾಗಿದೆ. ಎಷ್ಟು ಕೀಳ್ಮಟ್ಟದ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಹೇಳೋಕ್ಕೇನೆ ನಾಚಿಕೆ ಆಗ್ತಿದೆ. ಅಷ್ಟು ಕೆಟ್ಟದಾಗಿ ಅಷ್ಟು ವಲ್ಗರ್ ಮಾತಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ ಅಂತ ತೋರಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನನ್ಗೆ ಇನ್ನೇನು ಮಾತಾಡಕ್ ಉಳಿದಿಲ್ಲ. ಸೊ ರಮ್ಯಾ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ವಾ, ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ ಅವರಿಗೆ ಕಾನೂನು ಮುಖಾಂತರನೇ ಶಿಕ್ಷೆ ಆಗ್ಬೇಕು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋನು ಶೆಟ್ಟಿ, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.